ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬುರುಡೆ ರಹಸ್ಯವನ್ನ ಪತ್ತೆ ಹಚ್ಚೋಕೆ ಎಸ್ಐಟಿ ಹಗಲು ರಾತ್ರಿ ಎನ್ನದೇ ಶ್ರಮಿಸ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ಪ್ಲಾನ್ ಆಫ್ ಆಕ್ಷನ್ ರೆಡಿಯಾಗಿದ್ದೇ ಬೆಂಗಳೂರಲ್ಲಿ ಅಂತ ಹೇಳಿ ಚಿನ್ನಯ್ಯ ಸ್ಫೋಟಕ ಮಾಹಿತಿಯನ್ನ ನೀಡಿದ್ದ. ಹೀಗಾಗಿ ಎಸ್ಐಟಿ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಹಾಗೆ ಜಯಂತ್ ನಿವಾಸದಲ್ಲಿ 18 ಗಂಟೆಗಳ ಕಾಲ ಮಹಜರನ್ನ ಮಾಡಿದೆ. ಧರ್ಮಸ್ಥಳದ ವಿರುದ್ಧ ಬಿ ಗ್ಯಾಂಗ್ನ ಅಪಪ್ರಚಾರದ ತನಿಖೆ ಚುರುಕು. ಬೆಂಗಳೂರಿಗೆ ಆರೋಪಿ ಚಿನ್ನಯ್ಯನನ್ನ ಕರೆತಂದು ಎಸ್ಐಟಿ ಮಹಜರು. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಎಳೆದಿದ್ದ ಅಪಪ್ರಚಾರದ ಷಡ್ಯಂತ್ರ ಬಯಲಾಗಿತ್ತು. ಎಸ್ಐಟಿ ಅಧಿಕಾರಿಗಳು ಬುರುಡೆ ರಹಸ್ಯವನ್ನ ಪತ್ತೆ ಹಚ್ಚಲು ಫೀಲ್ಡ್ಗಿಳಿದಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಕುತಂತ್ರಕ್ಕೆ ಪ್ಲಾನ್ ಆಫ್ ಆಕ್ಷನ್ ರೆಡಿಯಾಗಿದ್ದೇ ಬೆಂಗಳೂರಲ್ಲಿ ಅಂತ ವಿಚಾರಣೆ ವೇಳೆ ಚಿನ್ನಯ್ಯ ಬಾಯ್ಬಿಟ್ಟಿದ್ದ. ಹೀಗಾಗಿ ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಚಿನ್ನಯ್ಯನನ್ನ ಕರೆತಂದು ಸ್ಥಳ ಮಹಜರು ನಡೆಸಿದೆ. ನಿನ್ನೆ ಜಯಂತ್ ಟಿ ನಿವಾಸದಲ್ಲಿ ಮಹಜರು ಮಾಡಿದ್ದ ಎಸ್ಐಟಿ ಇವತ್ತು ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಪಂಚನಾಮೆ ಮಾಡಿತು. ಗಿರೀಶ್ ಮಟ್ಟಣ್ಣನವರ್ ಫ್ಲಾಟ್ನಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಕುಳಿತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ಪ್ಲಾನ್ ಮಾಡಿದ್ದ ಬಗ್ಗೆ ಚಿನ್ನಯ್ಯ ಬಾಯ್ಬಿಟ್ಟಿದ್ದ. ಹೀಗಾಗಿ ತಡರಾತ್ರಿ ಆರೋಪಿ ಚಿನ್ನಯ್ಯನನ್ನ ಕರೆತಂದು ಇಂದು ಮಧ್ಯಾಹ್ನದವರೆಗೂ ಸ್ಥಳ ಮಹಜರು ನಡೆಸಿ ವಾಪಸ್ ತೆರಳಿದ್ದಾರೆ. ಎಸ್ಐಟಿ ಎಸ್ಪಿ ಸೈಮನ್ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚು ಅಧಿಕಾರಿಗಳು ಚಿನ್ನಯ್ಯನನ್ನ ಕರೆತಂದು ಸ್ಥಳ ಮಹಜರು ನಡೆಸಿದ್ದಾರೆ. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ನ ರೂಮ್ ಒಂದರಲ್ಲಿ ಕುಳಿತು ಷಡ್ಯಂತ್ರ ರೂಪಿಸಿದ ಆರೋಪ ಹಿನ್ನೆಲೆ ಮಹಜರು ನಡೆಸಲಾಗಿದೆ. ಇದೇ ಅಪಾರ್ಟ್ಮೆಂಟ್ನಲ್ಲಿ ಚಿನ್ನಯ್ಯನ ಜೊತೆ ಮಟ್ಟಣ್ಣನವರ್ ಸೇರಿದಂತೆ ಹಲವರು ಬಂದು ಭೇಟಿಯಾಗಿದ್ದಾರೆ. ಹೀಗಾಗಿ ಅಪಾರ್ಟ್ಮೆಂಟ್ನ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿ ಲೆಡ್ಜರ್ ಬುಕ್ ಅನ್ನ ವಶಕ್ಕೆ ಪಡೆದು ಪರಿಶೀಲಿಸಿದ್ರು. ಯಾರ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು, ಎಷ್ಟು ದಿನಕ್ಕೆ ಬುಕ್ ಮಾಡಿದ್ರು, ಆ ರೂಮ್ಗೆ ಯಾವಾಗ, ಎಷ್ಟು ಬಾರಿ, ಎಷ್ಟು ಮಂದಿ ಬಂದು ಹೋಗ್ತಾ ಇದ್ರು, ಚಿನ್ನಯ್ಯನನ್ನ ಈವರೆಗೆ ಯಾರು ಎಷ್ಟು ಬಾರಿ ಭೇಟಿಯಾಗಿದ್ದಾರೆ, ಸಿಸಿಟಿವಿ ಫುಟೇಜ್ ಸ್ಟೋರ್ ಆಗಿದ್ಯಾ, ರಿಕವರಿ ಮಾಡಬೇಕಾ ಎಂದು ಹಲವು ಆಯಾಮಗಳಲ್ಲಿ ಮಹಜರು ಮಾಡಿದ್ದಾರೆ. ಬೆಂಗಳೂರಲ್ಲಿ 18 ಗಂಟೆ ತಲಾಶ್, 6 ಬ್ಯಾಗ್ಗಳೊಂದಿಗೆ ವಾಪಸ್. ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ ಬಳಿಕ ಜಯಂತ್ ಟಿಗೆ ಸೇರಿದ ಬೆಂಗಳೂರು ಮನೆಯಲ್ಲೂ ಮಹಜರು ನಡೆಸಿದ್ದಾರೆ. ಯಾಕಂದ್ರೆ ಜಯಂತ್ ಮನೆಯಿಂದ ಬುರುಡೆ ತಂದಿರುವ ಬಗ್ಗೆ ಚಿನ್ನಯ್ಯ ಮಾಹಿತಿ ನೀಡಿದ್ದ. ಇದೇ ಕಾರಣಕ್ಕೆ ಜಯಂತ್ ನಿವಾಸದಲ್ಲೂ ಎಸ್ಐಟಿ ಹುಡುಕಾಟ ನಡೆಸಿದೆ. ಸುಮಾರು 7 ಗಂಟೆ ಮಹಜರು ನಡೆಸಿದ ಎಸ್ಐಟಿ ಜಯಂತ್ ಅವರ ಪತ್ನಿ ಬಳಿ ಮೊಬೈಲ್ ವಶಕ್ಕೆ ಪಡೆದಿತ್ತು. ಮಕ್ಕಳ ಬಳಿಯೂ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಒಟ್ಟಾರೆ ಬುರುಡೆ ರಹಸ್ಯವನ್ನ ಪತ್ತೆ ಹಚ್ಚಲು ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಲ್ಲಿ ಬರೋಬ್ಬರಿ 18 ಗಂಟೆಗಳ ಕಾಲ ತಲಾಶ್ ನಡೆಸಿದ್ದಾರೆ. ಈ ವೇಳೆ 6 ಬ್ಯಾಗ್ಗಳಲ್ಲಿ ದಾಖಲೆ ಹೊತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಕರೆದುಕೊಂಡು ವಾಪಸ್ ಮಂಗಳೂರಿನತ್ತ ಮುಖ ಮಾಡಿದ್ದಾರೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.